ಮಾನವೀಯತೆಯ ಮಹಾರಾಜ ಶ್ರೀ ರಾಮಜಿ ಗೋರ್ಪಡೆ. ಒಂಟಗೋಡಿ ಗ್ರಾಮಸ್ಥರಿಂದ ಶ್ರೀ ರಾಮ್ಜಿ ಅವರ ಮಾನವೀಯತೆಗೆ ಶರಣು. 30 ವರ್ಷಗಳಿಂದ ಮನೆ ಬಿಟ್ಟು ಅಲಿದಾಡುತ್ತಿದ್ದ ದುರ್ದೈವಿ ಹಿರಿಯ ಜೀವಿ ಮುಧೋಳಕ್ಕೆ ಬಂದ 3 ದಿನಗಳಲ್ಲಿ ಶ್ರೀ ರಾಮ್ಜಿ ಗೋರ್ಪಡೆಯವರ ಕಣ್ಣಿಗೆ ಬಿದ್ದ ಸತ್ಯಪ್ಪ ತಳವಾರ್. ಮಾನಸಿಕವಾಗಿ ನೊಂದ ಹಿರಿಯ ಜೀವಿ ಹೊಸ ಬದುಕು ಕೊಟ್ಟ ಮಾನವೀಯತೆ. ಯಾರು ಈ ಮಹಾತ್ಮ ಎಂದು ಊರೂರು ಅಡ್ಡಾಡಿ ವಿಚಾರಿಸಿದ ಶ್ರೀ ರಾಮ್ಜಿ ಗೋರ್ಪಡೆಯವರು. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಮಾನವೀಯತೆಗೆ ಜೀವಂತ ಸಾಕ್ಷಿಯಾದ ಒಂದು ಮನಕುಲುಕುವ ಘಟನೆ ನಡೆದಿದೆ. ಸತ್ಯಪ್ಪ ಭೀಮಪ್ಪ ತಳವಾರ್ ಎಂಬ ಹಿರಿಯ ವ್ಯಕ್ತಿ 30 ವರ್ಷಗಳಿಂದ ಮಾನಸಿಕವಾಗಿ ನೊಂದ ಸ್ಥಿತಿಯಲ್ಲಿ ಮನೆ ಬಿಟ್ಟ ಅಲೆದಾಡುತ್ತಿದ್ದರು. ಜೀವನದ ಸಂಕಷ್ಟಗಳಿಂದ ದೂರಾದ ಈ ಹಿರಿಯ ಜೀವಿ ಊರೂರು ತಿರುಗುತ್ತಾ ಬದುಕು ಸಾಗಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಮುಧೋಳ ನಿವಾಸಿ ಹಾಗೂ ಜನಪ್ರಿಯ ಸಂತ ಮಹಾತ್ಮರಾದ ಶ್ರೀ ರಾಮ್ಜಿ ಗೋರ್ಪಡೆಯವರ ಕಣ್ಣಿಗೆ ಈ ದುರ್ದೈವಿ ಹಿರಿಯ ಜೀವಿ ಬಿದ್ದರು. ಚಿಕ್ಕವರಿರಲಿ ದೊಡ್ಡವರಿರಲಿ ಎಲ್ಲರೊಂದಿಗೆ ಸಂತರೇ ಮಹಾತ್ಮರೇ ಎಂದು ಮಾತನಾಡುವ ಶ್ರೀ ರಾಮ್ಜಿ ಗೋರ್ಪಡೆಯವರು ಹಿರಿಯರಿಗೆ ತಲೆಬಾಗಿ ಪಾದಸ್ಪರ್ಶ ಮಾಡಿ ನಮಸ್ಕರಿಸುವ ತಮ್ಮ ವಿನಮ್ರ ಸ್ವಭಾವದಿಂದ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸತ್ಯಪ್ಪ ತಳವಾರ್ ಅವರ ಪರಿಸ್ಥಿತಿ ನೋಡಿ ಮಲಕುಲುಕಿದ ಶ್ರೀ ರಾಮ್ಜಿ ಗೋರ್ಪಡೆಯವರು ಹಿರಿಯ ಮಹಾತ್ಮರು ಯಾರು, ಎಲ್ಲಿಂದ ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಊರೂರು ಅಡ್ಡಾಡಿ ವಿಚಾರಣೆ ನಡೆಸಿದರು. ಬಳಿಕ ಸತ್ಯಪ್ಪ ತಳವಾರ್ ಅವರ ಕುಟುಂಬದ ಮಾಹಿತಿ ಪತ್ತೆ ಹಚ್ಚಿ ಗ್ರಾಮಸ್ಥರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಅವರನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಡಿಸಿ ಗೌರವದಿಂದ ಮನೆಗೆ ಕಳಿಸುವ ಮಾನವೀಯ ಕಾರ್ಯವನ್ನು ನೆರವೇರಿಸಿದರು. ಸತ್ಯಪ್ಪ ತಳವಾರ್ ಅವರು ಕುಟುಂಬವಿರುವ ಯಾದವಾಡ ಗ್ರಾಮಕ್ಕೆ ಸೇರಿಸಿ ಒಂದು ಕುಟುಂಬವನ್ನು ಪತ್ತೆ ಹಚ್ಚಿ ಒಂದಾಗಿಸಿದ ಘಟನೆ ಈಗ ಮುಧೋಳ ಭಾಗದಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ. ಇಂಥ ಮಾನವೀಯ ಸೇವೆಯನ್ನು ಮಾಡುವ ಶ್ರೀ ರಾಮ್ಜಿ ಗೋರ್ಪಡೆ ನಮ್ಮ ಮುಧೋಳ ಭಾಗದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಹೆಮ್ಮೆ ಎನ್ನುವ ಸ್ಥಳೀಯ ಮಾತಾಗಿದೆ. ಈ ಮಹಾಮಾನವೀಯ ಕಾರ್ಯದ ಬಗ್ಗೆ ಸ್ಥಳೀಯರು ಮತ್ತು ಗ್ರಾಮಸ್ಥರು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ. ಇಂತಹ ಮನಕುಲುಕುವ ಹಾಗೂ ಸಮಾಜಮುಖಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ರಾಮ್ಜಿ ಗೋರ್ಪಡೆ ಅವರು ತಾವು ಸ್ವತಃ ನಿಂತ್ಕೊಂಡು ಈ ಹೆತ್ತದ ಮಕ್ಕಳೇ ತಂದೆ ತಾಯಿ ಆದರೂ ತಂದೆ ತಾಯಿ ಚಂದ ನೋಡ್ಕೋಂಗಿಲ್ಲ. ಅಂತಹ ಕಾಲದಲ್ಲಿ ರಾಮ್ಜಿ ಅವರು ಯಾರಿಗೂ ಏನೋ ಸಂಬಂಧ ಇಲ್ಲ. ಆದರೆ ಅವರು ತಮ್ಮದು ತಂದೆ ತರ ಅವ್ರ ಮಕ್ಕಳ ತರ ಆ ರೀತಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಅವ್ರು ಬಯಸ್ಕೊಂಡು ಅವ್ರ ಸಮಾಜ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಅವ್ರ ದೇವರು ಆಯುಷ್ಯ ಆರೋಗ್ಯನ ಎಲ್ಲ ಕೊಟ್ಟು ಕಾಪಾಡಲಿ. ಇದೇ ರೀತಿ ಸಮಾಜ ಸುಧಾರಣೆ ಮಾಡಲಿ. ಅವ್ರ ಮುಂದಿನ ಕಾಲಮಾನಗಳಲ್ಲಿ ಉನ್ನತ ಸ್ಥಾನದಲ್ಲಿ ಅವ್ರು ಬೆಳೆಯಲಿ ಅಂತ ನಮ್ಮ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಕೇಳ್ಬೋದು. ಅಂತೇಳಿ ನಮ್ಮ ಮಳಲಿಯವರು ಇವತ್ತಿನ ದಿವಸ ನಮ್ಮ ರಾಮದಾಸ್ ಗೋರ್ಪಡೆ ಅವರು ಕಳೆದ 4 ದಿವಸಗಳಿಂದ ಇವ್ರನ್ನ ಗಮನಿಸಿ ನೀವು ಯಾರು ಏನು ಅಂತ ಗಮನದಲ್ಲಿಟ್ಟುಕೊಂಡು ಇವತ್ತು ಅವರ ತಂಡದೊಂದಿಗೆ ಬಂದು ನಮ್ಮ ಸಮಾಜ ಸುಧಾರಕರಾದಂಥ ರಾಮು ಎಸ್ ಗೋರ್ಪಡೆ ಅವರು ಇವತ್ತು ಸ್ವತಃ ತಮ್ಮ ತಂಡದಿಂದ ಬಂದು ಇವರ ಊರು ನಿಮ್ಮ ಹೆಸರು ಸತ್ಯಪ್ಪ ಭೀಮಪ್ಪ ತಳವಾರ್ ಸಾಕಿನ ಒಂಟಗೋಡಿ. ಇವರು ಅವ್ರು ಸಂಬಂಧಪಟ್ಟರು ಗಮನಿಸಿದಾಗ ಇವರನ್ನು ಕರೆಕ್ಟಾಗಿ ಮತ್ತು ಅವ್ರ ಊರಿನಲ್ಲಿ ವಿಚಾರ ಮಾಡಿದಾಗ ಇವ್ರನ್ನು ಎಲ್ಲವನ್ನು ಗಮನಿಸಿ ತಮ್ಮ ಊರಿಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ ಅಲ್ಲಿ ಸ್ಪಂದಿಸದೇ ಇದ್ದಾರೆ. ಇವರು ನಮ್ಮ ರಾಮದಾಸ್ ಗೋರ್ಪಡೆ ಅವರು ಒಂದು ಅನಾಥಾಶ್ರಮಕ್ಕೆ ಸೇರಿಸುವ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ನೂರಾರು ಜನರಿಗೆ ಇವತ್ತಿನ ದಿವಸ ನಮ್ಮ ರಾಮದಾಸ್ ಗೋರ್ಪಡೆ ಅವರು ನಮ್ಮ ಮುಧೋಳದಲ್ಲಿ ಇವತ್ತು ಒಂದು ಸೇವೆ ಮಾಡ್ತಾ ಇದ್ದಾರೆ. ಇನ್ನೂ ಅವರಿಗೆ ದೇವರು ಇಂತಹ ಒಂದು ಅವಕಾಶಗಳನ್ನು ಮುಂದಿನ ಮಾಡಲಿಕ್ಕೆ ಸೇವೆ ಒದಗಿಸಿಕೊಳ್ಳಲಿಕ್ಕೆ ಹೇಳಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತೇನೆ.